ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇರೋದು ಆದಿಯೋಗಿ ಶಿವ ಸ್ಟ್ಯಾಚು, ಚಿಕ್ಕಬಳ್ಳಾಪುರದಲ್ಲಿರುವಂಥ ಶಿವನ ಸ್ಟ್ಯಾಚು ನೋಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಅಂದ್ಕೊತಿದ್ವಿ ಹೋಗ್ಬೇಕಂತ, ಬಟ್ ಟೈಮ್ ಆಗಿರಲಿಲ್ಲ. ಸೊ ಇವಾಗ ಪ್ಲ್ಯಾನ್ ಆಗಿದೆ. ಎನಿವೇ ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಗಿದೆ, ಮಕ್ಕಳಿಗೆ ಎಲ್ಲಾದರೂ ಕರ್ಕೊಂಡು ಹೋಗು ಅಂತ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಹೋಗೋಣ ಅಂತ ಹೊರಟ್ವಿ. ಬಟ್ ಬೆಳಗ್ಗೆ ಹೋದರೆ ಬಿಸಿಲು ಜಾಸ್ತಿ ಇರುತ್ತೆ ಅಂತ ಈವ್ನಿಂಗ್ ಪ್ಲ್ಯಾನ್ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ಹೋಗಿರೋರೆಲ್ಲ ನಮಗೆ ಸಜೆಸ್ಟ್ ಮಾಡಿದ್ದು ಸಂಜೆ ಹೊತ್ತು ಹೋಗಿ, ಯಾಕಂತಂದರೆ ಲೈಟಿಂಗ್ಸ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಪೀಸ್ಫುಲ್ ಅನಿಸುತ್ತೆ ಅಂತ ಹೇಳಿದ್ರು. ಸೊ ಓಕೆ ಅಂಥೇಳಿ 4 ಗಂಟೆಗೆ ಹೊರಟ್ವಿ ನಾವು ಇಲ್ಲಿಂದ. 2 ಅವರ್ಸ್ ಬೇಕಾಗುತ್ತೆ ನಮ್ಮ ಏರಿಯಾದಿಂದ ಅಲ್ಲಿಗೆ ಹೋಗೋದಕ್ಕೆ. ನನ್ನ ಲಾಗ್ಸ್ನ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ, ಲಾಸ್ಟ್ ಲಾಗಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ಭೋಗನಂದೇಶ್ವರ ದೇವಸ್ಥಾನ. ನನ್ನ ಫ್ರೆಂಡ್ಸ್ ಜೊತೆ ಹೋಗಿರೋವಂಥ ಪ್ಲೇಸ್ ಅದು. ಇದು ಕೂಡ ಅಲ್ಲೇ ನಿಯರ್ ಇದೆ. ಸೊ ಅಲ್ಲಿಂದ ಅಲ್ಲಿಗೆ ಜಸ್ಟ್ 1/2 ಅವರ್ ಆಗುತ್ತೆ ಅಷ್ಟೇ. ಸೊ ಹೇಗಿದ್ದರೂ ಅಲ್ಲಿಗೆ ಹೋಗ್ತೀವಲ್ಲ ಅಂಥೇಳಿ ಫಸ್ಟ್ ಇದನ್ನು ಮುಗಿಸ್ಕೊಂಡು ಭೋಗನಂದೇಶ್ವರದಲ್ಲಿ ಶಿವ ಇದೆಯಲ್ಲ ಆ ಪ್ಲೇಸ್ಗೆ ಹೋಗಿ ಅಲ್ಲಿಂದ ಶಿವ ಸ್ಟ್ಯಾಚು ಚಿಕ್ಕಬಳ್ಳಾಪುರ ಹತ್ರ ಇರೋವಂಥ ಆದಿಯೋಗಿಗೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಆ ಕಡೆ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸೊ ಬೇಗ ಇನ್ನೂ ಒಂದು ಅರ್ಧ ಗಂಟೆ ಬೇಗ ಬಿಟ್ಟಿದ್ರು ಆಗ್ತಾಯಿತ್ತು. ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಡೋ ಅಷ್ಟೊತ್ತಾಯಿತು. ಬಟ್ ಕರೆಕ್ಟ್ ಟೈಮ್ಗೆ ಹೋದ್ವಿ. ಸೊ ಲೈಟ್ ಶೋ ತುಂಬ ಚೆನ್ನಾಗಿತ್ತು, ಮಕ್ಕಳಿಗೆ ಇಷ್ಟ ಆಯಿತು. ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಹೋಗೋಕ್ಕೆ ಸರಿ ಹೋಗುತ್ತೆ ಅಂತ ಎಷ್ಟು ಹೇಳಿದ್ರು ನನ್ನ ಮಗಳು ಮಧ್ಯಾಹ್ನ ಮಲ್ಕೊಳ್ಳಿಲ್ಲ. ಅವಳು ಮಧ್ಯಾಹ್ನ ಮಲ್ಗೋ ಸೀನೆಲ್ಲ ಇಲ್ಲ. ಹೈಪರ್ ಆ್ಯಕ್ಟಿವ್ ಕಿಡ್. ಅವಳಿಗೆ ರಜಾ ಬಂದಾಗಿಂದ ಏನೋ ಒಂಥರ ಖುಷಿ ಅವಳಿಗೆ. ಮಗನ ಹೆಂಗೋ ಮಲಗಿಸಿದ್ವಿ, ಇವಾಗ ಹೋಗೋ ಟೈಮಲ್ಲಿ ಮಲ್ಕೊಂಡಿದ್ದಾಳೆ, ನಿದ್ದೆ ಮಾಡ್ತಾಯಿದ್ದಾಳೆ. ಈ ಭೋಗನಂದೇಶ್ವರ ದೇವಸ್ಥಾನಕ್ಕೆ ಒಂದು ಸಲ ಹೋಗಿದ್ದು ನನ್ನ ಫ್ರೆಂಡ್ ಜೊತೆ. ಪದೇ ಅದೇ ಪ್ಲೇಸು ಇಷ್ಟ ಆಗ್ತಿದೆ, ಮತ್ತೆ ರಿವಿಸಿಟ್ ಮಾಡಬೇಕು ಅಂತ ಅನಿಸ್ತಿದೆ. ಇನ್ನು ಈ ದೇವಸ್ಥಾನಕ್ಕೆ ಹೋದ್ಮೇಲೂ ಅಷ್ಟೇ ಶಿವಂದು ತುಂಬಾ ಚೆನ್ನಾಗಿತ್ತು, ಅದು ಕೂಡ ಮತ್ತೆ ಹೋಗ್ಬೇಕಂತ ಅನಿಸ್ತಿದೆ. ಓಪನ್ ಇರುತ್ತೆ, ಅದೇ ಲೈಟ್ ಶೋ 7 ಗಂಟೆಗೆ. ಚಂಪು ಇಲ್ಲಿ ಬಾ, ಈ ಕಡೆ ಬಾ ಚಂಪು. ಈ ಟೆಂಪಲ್ ಇರೋದು ನಂದಿ ವಿಲೇಜಲ್ಲಿ. ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ. ಸೊ ಮಾರ್ನಿಂಗ್ 6 to ಈವ್ನಿಂಗ್ 7:30 ತನಕ ಇರುತ್ತೆ. ತುಂಬಾ ಪೀಸ್ಫುಲ್ ಆಗಿರೋವಂಥ ಪ್ಲೇಸ್ ಇದು. ಮತ್ತೆ ವಿಸಿಟ್ ಮಾಡಬೇಕು ಅಂತ ಅನಿಸ್ತಿತ್ತು ನನಗೆ. ಮತ್ತೆ ಹೋಗ್ತೀನಿ ಅನಿಸುತ್ತೆ, ಯಾವಾಗ ಹೋಗ್ತೀನಿ ಅಂತ ಗೊತ್ತಿಲ್ಲ. ಯಾರು ಶಿವನ ತುಂಬ ಇಷ್ಟಪಡ್ತೀರಾ ಅವರು ಈ ದೇವಸ್ಥಾನಕ್ಕೂ ಹೋಗಿ ಒಂದ್ಸಲ, ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ಇನ್ನು ಅಲ್ಲಿಂದ ಬೇಗ ಹೊರಟ್ವಿ ನಾವು. ಟೈಮಿಂಗ್ಸ್ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಸರಿ ಹೋಗುತ್ತೆ ಅಂತ ಜಸ್ಟ್ 1/2 ಅವರ್ ಇತ್ತು ಅಷ್ಟೇ. Adiyogi Road for 3 kilometers.
ಅಲ್ಲಿ ದೇವಸ್ಥಾನ ಅಲ್ಲಿ ನೋಡಿ ದಾವಣಗೆರೆ ಬೆಣ್ಣೆ ದೋಸೆ ನೋಡ್ಕೊಂಡು ನಾಳೆ ಬೆಳಗ್ಗೆ ಹೋಗೋಣ ಆರಾಮಾಗಿ. ನಿಮ್ಮ ಪಪ್ಪ ಅಷ್ಟೇ ಏನಾಗಲ್ಲಪ್ಪ ಅಲ್ಲಿ. ಅವ್ನ ಮನ್ಸಿಗೆ ಚಿಕ್ಕಾರ್ ಇದು ಅಂತ ಬಂದ್ಬಿಟ್ಟಿದೆ. ಚಿಕ್ಕದೆಲ್ಲ ದೊಡ್ಡದೇ. ಎಷ್ಟು ಜನ ಕೂತಿದ್ದೀವಿ ಅಂದ್ರೆ ದೊಡ್ಡದೇ ತಾನೆ ಅದು. ಜೀಪ್ ತರ ತಗ್ಸ್ಕೊಂಬಿಡು ನೆಕ್ಸ್ಟ್ ದೊಡ್ಡ ಜೀಪ್. ನೋಡಿ ಗಾಯ್ಸ್ ಕ್ಲೀನಾಗಿ ಕ್ಯಾಚ್ ಮಾಡೋದು ನೋಡಿ ಗಾಯ್ಸ್. ಇನ್ನೊಂದ್ಸರಿ ಹೇಳಪ್ಪ ಅದ ಚೆನ್ನಾಗಿ ಕೈ ಬಿಡಮ್ಮ ಬಿದ್ದೋಗಲ್ಲ ಬಂತು. ಏನೂ ಆಗಲ್ಲ. ಗಾಯ್ಸ್ ಬಂತು ಟೆಂಪಲ್. ಹಾಯ್ ಗೈಸ್ ಬಂತು ನೋಡಿ ಗೈಸ್. ಆಯ್ತು ತೋರಿಸ್ಬಾರ್ದು. ₹50 ಎಂಟ್ರೆನ್ಸ್ ಇಳಿಯ ಕಸ್ಕೊಡ್ಬೇಕಿಲ್ಲ. ಲೈಟ್ ಶೋಗೆ ಸಪ್ರೇಟ್ ಚಾರ್ಜ್ ಅಂತ ಏನಿಲ್ಲ, ಎಂಟ್ರಿ ಫೀಸು ಏನಿಲ್ಲ. ಮಾಮೂಲಿ ಫಾಸ್ಟ್ಯಾಗ್ ₹50 ಕಟ್ಟಾಗುತ್ತೆ 4 ವೀಲರಲ್ಲಿ ಹೋಗಿರೋರಿಗೆ. 2 ವೀಲರಲ್ಲಿ ನನಗೂ ಗೊತ್ತಿಲ್ಲ, ಅದ್ರ ಬಗ್ಗೆ ಐಡಿಯಾ ಇಲ್ಲ. ಮೋಸ್ಟ್ಲಿ ಪಾರ್ಕಿಂಗ್ ಚಾರ್ಜ್ ಅಂತ ತೊಗೊತಾರೆ ಅನಿಸುತ್ತೆ. ಸೊ ಲೈಟ್ ಶೋ ಫ್ರೀ ಇರುತ್ತೆ. ಫೋಟೋ ಬೇಕಾದ್ರೆ 6 ಗಂಟೆ ಒಳಗೆ ಚಂಪು ನಿಧಾನಕ್ಕೆ ಇಳಿ. ದಯವಿಟ್ಟು ತಿಳಿಸಿರಿ. ಹಾಗೆಯೇ ಟಾರ್ಚ್ ಲೈಟ್ ಸೇರಿದಂತೆ ನಿಮ್ಮ ಸೆಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿ. ಈಗ ಸಂಗೀತ ಸಮರ್ಪಣೆಯೊಂದಿಗೆ ಪ್ರಾರಂಭಿಸೋಣ. ವೆಲ್ಕಮ್ ಟು ಆದಿಯೋಗಿ ದಿವ್ಯ ದರ್ಶನ. Please be seated for the entire duration until the Aarti at the end of Divya Darshana. Please switch off your cell phones, including torchlight. We will begin with the musical offering. ಏನೇ ಇದ್ರು ಕೊಡಪ್ಪ.
ತಮ್ಮ ಪರಮ ಸ್ವರೂಪವನ್ನು ಕಂಡುಕೊಳ್ಳಲು ಅವನು 112 ವಿಧಾನಗಳನ್ನು ಅರ್ಪಿಸಿದನು. 112 ಅಡಿ ಎತ್ತರದ ಆದಿಯೋಗಿಯ ಈ ಭವ್ಯ ಮುಖವು ನಾವೆಂದು ಸಪ್ತ ಋಷಿಗಳೆಂದು ಪೂಜಿಸುವ 7 ಋಷಿಗಳಿಗೆ ಯೋಗದ ವಿಜ್ಞಾನವನ್ನು ಅದರ ಸಂಪೂರ್ಣ ಗಹನತೆಯೊಂದಿಗೆ ದಾರಿಯೆರೆದನು. ಮಾನವ ಜೀವ ವ್ಯವಸ್ಥೆಯಿಂದ ಹಿಡಿದು ಬ್ರಹ್ಮಾಂಡದವರೆಗೆ ಎಲ್ಲದರ ರಹಸ್ಯಗಳನ್ನು ಅವನು ಅವರಿಗೆ ತಿಳಿಸಿಕೊಟ್ಟನು. ಯೋಗದ ಈ ಜ್ಞಾನ ಭಂಡಾರ ಮತ್ತು ಸಪ್ತ ಋಷಿಗಳು ಅನುಭವಿಸುತ್ತಿದ್ದ ಈ ಭಾವ ಪರವಶತೆಯನ್ನು ನೋಡಿ ಪಾರ್ವತಿಯು ಅದರ ಕಡೆಗೆ ಸೆಳೆಯಲ್ಪಟ್ಟಳು. ನಾನು ಇದನ್ನು ಅನುಭವಿಸಬೇಕು ಎಂದು ದೇವಿಯು ಆದಿ ಭೂಮಿಯ ಮೇಲಿನ ಪ್ರತಿಯೊಂದು ಆಧ್ಯಾತ್ಮಿಕ ಪ್ರಕ್ರಿಯೆಗೂ ಆದಿ Over 15,000 years ago, a being appeared in the upper regions of Himalayas. No one knew who he was, where he came from. The origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adi Yogi.
lasted for years on end. Curious onlookers melted away. Only 7 seekers remained, as they could not tear themselves away from him. He transmitted the profound science of yoga in its full depth and dimension. He expounded 112 methods of attainment, offering his disciples access to the deepest innards of creation. In this magnificent state of yoga, many mysteries of the created and the uncreated cascaded upon his unbridled wild hair. It was a vision of the very core of the cosmos in all its profundity and magnificence, a vision of the unfathomable mysteries of the universe, a most overwhelming vision the sages and Devi Parvati had ever witnessed. Devi Parvati, seeing Adiyogi reveling in ecstatic states, said, I want to have what you have. Show me the way.
Adiyogi absorbed her and made her a part of himself, and hence he is the Ardhanari, the ideal man, where one half of him is woman. Seeing the splendor of this magnificent union, Anas, his constant companions, asked, "What about us?" Adiyogi said, "Just drink of me," which drove them into intoxicated raptures. Seven sages, the Saptarishis, took the sacred science of yoga in all its forms to human habitations across the planet, which turned into crucibles of civilization. spectacular being is not of the past, but the future of humanity. To move humanity from hallucinations of ups and downs to nameless ecstasies of one's interiority. Mahadevaya Namaha, Mahadevaya Namaha, Mahadevaya Namaha.
योग योग योगेश्वराय भूत भूत भूतेश्वराय काल काल शिव शिव सर्वेश्वराय शंभो शंभो महादेवाय। ದರ್ಶನವು ಎಲ್ಲಾ ದಿನಗಳಲ್ಲೂ ಇರುತ್ತದೆ. ಹೊರಡುವ ಮುಂಚೆ ಯೋಗೇಶ್ವರ ಲಿಂಗ ಮಂಟಪದಲ್ಲಿ ನೀವು ವಿಭೂತಿ ಪ್ರಸಾದ ಮತ್ತು ಆರತಿಯನ್ನು ಸ್ವೀಕರಿಸಬಹುದು. Adiyogi Divya Darshana will happen on all days. You can receive Vibhuti Prasadam and Aarti at